ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದಲ್ಲಿ ಖಾತೆಗಾಗಿ ಖ್ಯಾತೆ ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಹೀಗೆ ಮುಂದುವರಿದ್ರೆ ಸರ್ಕಾರ ನಡೆಸುವುದೇ ಕಷ್ಟವಾಗ್ಬಿಡುತ್ತೆ. ಶಿವಮೊಗ್ಗದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಿಲ್ಲ. ಕೇವಲ ಹಿರಿಯ ಸಚಿವರಿಗಷ್ಟೇ ಅವಕಾಶ ಸಿಕ್ಕಿದೆ. ಮೊದಲ ಪಟ್ಟಿಯಲ್ಲಿ ಈಗಲೇ ಈ ರೀತಿಯಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಇದು ಹಿಂಗೆ ಮುಂದುವರಿದ್ರೆ ಸರ್ಕಾರ ನಡೆಸೋದೇ ಕಷ್ಟವಾಗ್ಬಿಡುತ್ತೆ. ಹಿಂದೆ ಸಿದ್ದರಾಮಯ್ಯ 1.30 ಲಕ್ಷ ಕೋಟಿ ಹೆಚ್ಚುವರಿ ಸಾಲವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಹೊಸ ಘೋಷಣೆಯಿಂದ ಸರ್ಕಾರಕ್ಕೆ ಮತ್ತಷ್ಟು ಹೊರೆಯಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಹೇಳಿದ್ರು ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಮತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಎರಡೂ ಸೇರಿ 1,34,000 ಕೋಟಿ ರೂಪಾಯಿ ಹೊಸ ಸಾಲ ಈ ವರ್ಷಕ್ಕೆ ಅಂತ. ಅದ್ರ ಜೊತೆಗೆ ಈಗ ಈ ಮುಖ್ಯಮಂತ್ರಿಗಳು ಕೂಡ ಇನ್ನಷ್ಟು ಘೋಷಣೆ ಮಾಡಿದ್ದಾರೆ. ಕೇಳಕ್ಕೆ ಇವೆಲ್ಲ ಚಂದ. ಫ್ರೀ ಬಸ್ ಪಾಸ್ ಅಂದ್ರೆ ಯಾರಿಗೆ ಖುಷಿ ಆಗಲ್ಲ? ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಗಂಡಸರು ಕೇಳ್ಬೋದು ನಮಗೂ ಫ್ರೀ ಬಸ್ ಕೊಡಿ ಅಂತ ಹೇಳಿ. ಆದರೆ ಪರಿಸ್ಥಿತಿ ಇನ್ನಷ್ಟು ಸಾಲ ಮಾಡಬೇಕಾಗತ್ತೆ. ಇವ್ರ ಹತ್ರ ಏನು ಆದಾಯವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ರೀತಿಯ ಇನ್ಕಮ್ ಇಲ್ಲ, ವೆಚ್ಚವನ್ನು ಸರಿದೂಗಿಸ್ಲಿಕ್ಕೆ ಬೇಕಾದ ಇನ್ಕಮ್ ಇಲ್ಲ. ಅವಾಗ ಏನು ಮಾಡ್ಬೇಕು? ಇವರು ಹೆಚ್ಚು ಸಾಲ ಮಾಡಬೇಕು, ಇಲ್ಲ ಇನ್ನಷ್ಟು ತೆರಿಗೆ ಹೇರಬೇಕು. ತೆರಿಗೆ ಹೇರಿದ್ರೂ ಜನಸಾಮಾನ್ಯನಿಗೆ ಹೊರೆ. ಹೆಚ್ಚು ಸಾಲ ಮಾಡಿದ್ರೆ ರಾಜ್ಯ ಸಾಲದ ಸುಳಿಯೊಳಗೆ ಈಗಾಗಲೇ ಸಿಕ್ಕಾಕೊಂಡಿದೆ. ಆ ಸಾಲದ ಸುಳಿಯಿಂದ ಹೊರಗೆ ಬರೋಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ತಲುಪಿಬಿಡುತ್ತೆ.